ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಚಳ್ಳಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇರುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಈ ಉಪ್ಪಿನಕಾಯಿನ ಯಾರು ಬೇಕಾದರೂ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಚಳ್ಳಕಾಯಿ ತೊಗೊಂಡಿದ್ದೀನಿ. ಒಂದು 3 kg ಚಳ್ಳಕಾಯಿ ಇರ್ಬೋದು. ಈ ರೀತಿಯಾಗಿ ಹಾಳಾಗಿದ್ದು ಚಳ್ಳಕಾಯಿ ಇತ್ತು ಅಂದರೆ, ಕಲೆ ಬಿದ್ದಿದ್ದು ಏನಾದರೂ ಇತ್ತಂದರೆ ಅದನ್ನು ತೆಗೆದು ಇಟ್ಬಿಡಿ. ಈ ಚಳ್ಳಕಾಯಿ ನೋಡಿ ಗೊಂಚಲಾಗಿ ಇರುತ್ತೆ. ಈ ಗೊಂಚಲೆಲ್ಲ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಗೊಂಚಲು ಇರುತ್ತೆ. ದ್ರಾಕ್ಷಿ ಗೊಂಚಲು ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿಯಾಗಿ ಇದನ್ನು ನಾವು ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ. ಈಗ ಇದರ ಮೇಲೆ ಕ್ಯಾಪ್ ಇದೆ ನೋಡಿ, ಈ ಕ್ಯಾಪನ್ನು ನಾವು ತೆಗಿಬಾರ್ದು, ಅದನ್ನು ಹಾಗೆ ಇಟ್ಕೋಬೇಕು. ಅದು ಯಾವಾಗ ತೆಗಿಬೇಕು ಅನ್ನೋದನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿಕೊಂಡು ನೋಡಿದರೆ ಏನೂ ಗೊತ್ತಾಗಲ್ಲ. ಇಲ್ಲಿ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ನೀರಿಗೆ 1 ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ ಈ ನೀರು ಕುದಿಯೋವರೆಗೂ ನಾವು ಬಿಡಬೇಕಾಗತ್ತೆ. ಇಲ್ಲಿ ಇವಾಗ ನೋಡಿ ನೀರು ಕುದೀತಾ ಇದೆ. ಈಗ ನೀರು ಕುದೀತಾ ಇರಬೇಕಾದ್ರೆ ನಾವೇನು ಚಳ್ಳಕಾಯಿ ತೊಗೊಂಡಿದ್ವಲ್ಲ, ಇದು ಕ್ಲೀನಾಗಿ ತೊಳೆದು ಈ ಚಳ್ಳಕಾಯಿನ ಈ ನೀರಿಗೆ ಹಾಕಬೇಕು. ಹಾಕಿ ಇದು ನೀರು ಕುದಿ ಬರುವವರೆಗೂ ನಾವು ಕಾಯಬೇಕಾಗತ್ತೆ. ಒಂದು 50% ಇದು ಚಳ್ಳಕಾಯಿ ಬೇಯಬೇಕು. ಒಂದು 10 ರಿಂದ 12 ನಿಮಿಷ ಇದು ಬೇಕಾಗುತ್ತೆ. ನಾನು ತೊಗೊಂಡಿರುವ ಚಳ್ಳಕಾಯಿ ಹೆಚ್ಚು ಇದೆ, ಹೀಗಾಗಿ ಸ್ವಲ್ಪ ಟೈಮ್ ಹೆಚ್ಚು ಬೇಕಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀವು ಮಾಡೋದಾದರೆ ಒಂದು 7 ರಿಂದ 8 ನಿಮಿಷ ಸಾಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಚಳ್ಳಕಾಯಿ ಈ ರೀತಿಯಾಗಿ ಹಾಫ್ ಬಾಯ್ಲ್ ಆದರೆ ಸಾಕು, ಪೂರ್ತಿಯನ್ನು ಬಾಯ್ಲ್ ಆಗೋದು ಬೇಡ. ಒಂದು 10 ನಿಮಿಷ ನೀವು ಬೇಯಿಸಿದರೆ ಸಾಕಾಗತ್ತೆ. ಇವಾಗ ಇದು ನೋಡಿ, ಚಳ್ಳಕಾಯಿ ಇಲ್ಲಿ ಬೆಂದಿದೆ, ಸ್ವಲ್ಪ ಮೆತ್ತಗಾಗಿದೆ ಮತ್ತು ಕಲರ್ ಕೂಡ ನೋಡಿ ಇಲ್ಲಿ ಚೇಂಜ್ ಆಗಿದೆ. ಇಷ್ಟಾದರೆ ಇದು ಆಗಿದೆ ಅಂತ ತಿಳ್ಕೊಬೇಕು. ಇವಾಗ ಇದರಲ್ಲಿ ನೀರೆಲ್ಲ ತೆಗೆದು ನಾವು ತಗೋಬೇಕಾಗತ್ತೆ. ಈಗ ನೀರಿನಿಂದ ತೆಗೆದು ಇಲ್ಲಿ ಒಂದು ಸಾನಿಗೆ ಮೇಲೆ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಾದರೂ ನೀರು ಇತ್ತು ಅಂದರೆ ಅದು ಕೂಡ ಎಳೆದು ಹೋಗಿಬಿಡುತ್ತೆ. ಇವಾಗ ಇದರಿಂದ ಪೂರ್ತಿ ನೀರು ಹೋದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಹಾಕಿ ಒಂದು 2 ರಿಂದ 3 ಗಂಟೆ ನಾವು ಇದನ್ನು ಬಿಡಬೇಕು. ಇಲ್ಲ ಬಿಸಿಲು ಚೆನ್ನಾಗಿ ಬರುತ್ತೆ ಅಂದರೆ ಬಿಸಿಲಲ್ಲಿ ಒಂದು 4 ಗಂಟೆಗಳ ಕಾಲ ನೀವು ಬಿಸಿಲಲ್ಲಿನೂ ಕೂಡ ಹಾಕಬಹುದು. ಇಲ್ಲ ಬಿಸಿಲು ಬರಲ್ಲ ಅಂದರೆ ಹೀಗೆ ಫ್ಯಾನ್ ಕೆಳಗಡೆ ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ನೀರೆಲ್ಲ ಆರಲಿಕ್ಕೆ ಬಿಡಬೇಕು. ನೀರೆಲ್ಲ ಪೂರ್ತಿ ಹೋಗಬೇಕು, ನೀರಿನ ಅಂಶ ಏನೂ ಇರಬಾರ್ದು. ಅಲ್ಲಿವರೆಗೂ ನಾವು ಇದನ್ನು ಇಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಬಿಸಿಲಿಗೆ ಒಂದು 4 ಗಂಟೆಗಳ ಕಾಲ ಇಟ್ಟು ಇದನ್ನು ತಗೊಂಡಿದ್ದೀನಿ. ಈಗ ಏನು ಕ್ಯಾಪ್ ಇದೆ ನೋಡಿ, ಈ ಕ್ಯಾಪನ್ನು ಈಗ ತೆಗಿಬೇಕು. ಮೊದಲೇ ನಾವು ಕ್ಯಾಪನ್ನು ತೆಗೆದ್ರೆ ಅದರಲ್ಲಿ ನೀರು ಹೋಗಿ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಮೊದಲೇ ನಾವು ಈ ಕ್ಯಾಪನ್ನು ತೆಗಿಬಾರ್ದು. ನಂತರ ಇವಾಗ ಈ ಕ್ಯಾಪನ್ನು ತೆಗಿಬೇಕು. ಸ್ವಲ್ಪ ಬಿಸಿಲಿಗೆ ಇಟ್ಟು ನಾವು ತೊಗೊಂಡಿವಿ ಅಂದರೆ ಉಪ್ಪಿನಕಾಯಿ ಬಹಳ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಿ ನೋಡಿ, ಎಲ್ಲ ಚಳ್ಳಕಾಯಿ ಮೇಲಿನ ಕ್ಯಾಪ್ ಎಲ್ಲ ತೆಗೆದು ನಾನು ಇವಾಗ ತಗೊಂಡಿದ್ದೀನಿ. ಇವಾಗ ನಾವು ಈ ಉಪ್ಪಿನಕಾಯಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕಾಳು ಮೆಣಸು 1 ಟೀ ಸ್ಪೂನಷ್ಟು, ಮೆಂತ್ಯ 1 ಟೀ ಸ್ಪೂನಷ್ಟು, ಜೀರಿಗೆ 2 ಟೇಬಲ್ ಸ್ಪೂನಷ್ಟು. ಇದನ್ನು ನಾವು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಭಾಳೇನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಇದು ನೋಡಿ ಬಿಸಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಕಲೋಂಜಿ 1 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಕಲೋಂಜಿ ಅಂದರೆ ಈರುಳ್ಳಿ ಬೀಜಗಳು. ಇದು ಆಪ್ಷನಲ್, ನೀವು ಬೇಕಿದ್ರೆ ತಗೋಬೋದು, ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡಬಹುದು. ಹಾಗೆಯೇ ಇಲ್ಲಿ ನಾನು ಇದು ಸಾಸಿವೆ ತಗೊಂಡಿದ್ದೀನಿ, ಹಳದಿ ಕಲರ್ ಸಾಸಿವೆ. ನೀವು ಇದರ ಬದಲಿಗೆ ಬೇಳೆ ಕೂಡ ತಗೋಬಹುದು. ಈಗ ಇವೆರಡನ್ನು ಸ್ವಲ್ಪ ನಾವು ಇದರಲ್ಲಿ ಹುರ್ಕೋಬೇಕಾಗತ್ತೆ. ಬಹಳೇನು ಹುರಿಯೋದು ಬೇಡ, ಸ್ವಲ್ಪ ಮಾಯಿಶ್ಚರ್ ಹೋಗುವವರೆಗೂ, ಸ್ವಲ್ಪ ಬಿಸಿ ಆಗುವವರೆಗೂ ಹುರ್ಕೊಂಡ್ರೆ ಸಾಕು. ಸಾಸಿವೆ ಬೇಳೆ ಅಥವಾ ಸಾಸಿವೆ 4 ಟೇಬಲ್ ಸ್ಪೂನಷ್ಟು. ಇದನ್ನು ನಾವು ಸಪ್ರೇಟಾಗಿಯೇ ತೆಗೆದಿಟ್ಕೋಬೇಕು. ಹಾಗೆಯೇ ಸೋಂಪು, ಇದು ಅರ್ಧ ಕಪ್ಪಷ್ಟು ನಾನು ಹಾಕಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪನೇ ಹುರಿಬೇಕು, ಸ್ವಲ್ಪ ಬಿಸಿಯಾಗುವವರೆಗೂ ಹುರಿದ್ರೆ ಸಾಕು. ಇವಾಗ ಇದು ಕೂಡ ಹುರಿದಾಗಿದೆ. ಇದನ್ನು ಕೂಡ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಇಲ್ಲಿ ನೋಡಿ, ಇದು ಕೆಂಪು ಕಲರ್ ಸಾಸಿವೆ, ಸಣ್ಣಗಿರುತ್ತೆ ನೋಡಿ. ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಿ, ಅದಕ್ಕಿಂತ ಇದು ಸಣ್ಣ ಇರುತ್ತೆ. ಈ ಸಾಸಿವೆಯನ್ನು ತಗೊಳ್ಳಿ. ಈ ಸಾಸಿವೆ ತಗೊಂಡ್ರೆ ನೀವು ಇದರಲ್ಲಿ ಮಾವಿನಕಾಯಿ ಆಗಲಿ ಅಥವಾ ಆಮ್ಚೂರು ಪೌಡರ್ ಆಗಲಿ ಈ ಉಪ್ಪಿನಕಾಯಿಗೆ
ಹಾಕಬೇಕು ಅಂತೇನಿಲ್ಲ. ಈ ಸಾಸಿವೆ ಇದು ನೋಡಿ, ನಾವು ನಾರ್ಮಲಾಗಿ ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ, ಈ ಸಾಸಿವೆ ತೊಗೊಂಡ್ರೆ ನೀವು ಸ್ವಲ್ಪ ಆಮ್ಚೂರು ಪೌಡರ್ ಅಥವಾ ಮಾವಿನಕಾಯಿಯನ್ನು ಸ್ವಲ್ಪ ನೀವು ಈ ಉಪ್ಪಿನಕಾಯಿಗೆ ಹಾಕಬೇಕಾಗತ್ತೆ. ಇದು ಹುಳಿ ಬರೋದಕ್ಕೋಸ್ಕರ ನಾವು ಯೂಸ್ ಮಾಡಬೇಕು. ಇದು ಹುರಿಯೋದು ಏನು ಬೇಡ, ಹಾಗೆಯೇ ನಾವು ಡೈರೆಕ್ಟಾಗಿಯೇ ಇದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಇದರ ಜೊತೆಗೆ ನಾನಿಲ್ಲಿ ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜ ಇಲ್ಲಿ ನಾನು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಹುರಿಯೋದು ಬೇಡ, ಹಾಗೆಯೇ ಇದು ಡೈರೆಕ್ಟಾಗಿಯೇ ನಾವು ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಇದು ಕೂಡ ಹುಳಿ ಬರಲಿಕ್ಕೆ ಅಂತಲೇ. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಮೆಂತ್ಯ ಕಾಳು ಮೆಣಸು ಮತ್ತು ಜೀರಿಗೆ ಏನು ನಾವು ಹುರಿದಿದ್ವಲ್ಲ, ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಈ ಸೊಂಪು ಕಾಳು ಕೂಡ ಇದರ ಜೊತೆಗೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಭಾಳ ನೈಸಾಗಿ ಏನು ಮಾಡ್ಕೊಳ್ಳೋದು ಬೇಡ, ತರಿಯಾಗಿದ್ದರೆ ಸಾಕು. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ 5 ಟೀ ಸ್ಪೂನಷ್ಟು ಕಾಶ್ಮೀರಿ ಮೆಣಸಿನ್ಕಾಯಿ ಖಾರನ ತೊಗೊಂಡಿದ್ದೀನಿ ಮತ್ತು 5 ಟೀ ಸ್ಪೂನಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರವನ್ನು ತೊಗೊಂಡಿದ್ದೀನಿ. ಕಾಶ್ಮೀರಿ ಮೆಣಸಿನ್ಕಾಯಿ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕಬಹುದು, ಅದರಿಂದನೂ ಕೂಡ ಉಪ್ಪಿನಕಾಯಿ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಇದು ಕಪ್ಪು ಉಪ್ಪು, ಹಾಗೆಯೇ ಇಲ್ಲಿ ಪಿಂಕ್ ಸಾಲ್ಟ್ ಇದು 6 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೀನಿ, ಬೇಕು ಅಂದರೆ ಮತ್ತೆ ಹಾಕೋಣ. 1 ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಸಾಸಿವೆ ಎಣ್ಣೆ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಪೂರ್ತಿಯಾಗಿ ಸಾಸಿವೆ ಎಣ್ಣೆಯನ್ನು ಕೂಡ ಮಾಡ್ಬೋದು, ಇಲ್ಲ 2 ಎಣ್ಣೆ ಮಿಕ್ಸ್ ಮಾಡಿನೂ ಕೂಡ ಮಾಡ್ಕೋಬಹುದು. ನಾನು ಸನ್ಫ್ಲವರ್ ಆಯಿಲ್ ಮತ್ತು ಸಾಸಿವೆ ಎಣ್ಣೆ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀವು ಎಣ್ಣೆಯನ್ನು ತೊಗೋಬಹುದು, ಇದಕ್ಕೆ ಸ್ವಲ್ಪ ಬೇಕಾಗತ್ತೆ ಎಣ್ಣೆ. ಹಾಗೆಯೇ ಇದು ಹೊಗೆ ಹೋಗೋವರೆಗೂ, ನಾವು ಬರೋವರೆಗೂ ಈ ರೀತಿಯಾಗಿ ನೋಡಿ ಹೊಗೆ ಹೋಗ್ತಾ ಇದೆ, ಈ ರೀತಿ ಆಗುವವರೆಗೂ ನಾವು ಇದನ್ನು ಎಣ್ಣೆಯನ್ನು ಕಾಯಿಸ್ಕೋಬೇಕು. ಕಾಯಿಸಿ ಆರಿದ ನಂತರ ನಾವು ಇದಕ್ಕೆ ಈ ಹಿಂಗನ್ನು ಹಾಕಬೇಕು. ಇದು ನೋಡಿ ಸ್ವಲ್ಪ ಬೆಚ್ಚಗಿದೆ. ಇವಾಗ ಇದರಲ್ಲಿ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿದ ನಂತರ ಒಂದೊಂದಾಗಿ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಆ ಪದಾರ್ಥಗಳನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಸಾಸಿವೆ ಮತ್ತು ಕಲೋಂಜಿ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಏನು ರುಬ್ಬೋದು ಬೇಡ, ಇದು ಡೈರೆಕ್ಟಾಗಿ ನಾವು ಹೀಗೇ ಹಾಕಬೇಕು ಎಣ್ಣೆಗೆ. ಇದು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ನಾವೇನು ಎಲ್ಲ ಮಸಾಲೆಗಳನ್ನು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ವಿ ಅಲ್ಲ, ಈ ಎಣ್ಣೆಗೆ ಹಾಕಬೇಕು. ಈ ರೀತಿಯಾಗಿ ನಾವು ಹಾಕೋದ್ರಿಂದ ಇನ್ನೊಮ್ಮೆ ಇದು ನಮ್ಮ ಮಸಾಲೆ ಏನಿದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಅಂದರೆ ಪೂರ್ತಿಯಾಗಿ ತಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ, ಎಣ್ಣೆ ಸ್ವಲ್ಪ ಬೆಚ್ಚಗೆ ಇರಲಿ. ಆವಾಗ ಈ ಎಲ್ಲ ಮಸಾಲೆಯನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೊಮ್ಮೆ ಎಣ್ಣೆಯಲ್ಲಿನೂ ಕೂಡ ಫ್ರೈ ಆಗುತ್ತೆ. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿಗೆ. ಈ ರೀತಿಯಾಗಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಇದರಲ್ಲಿ ನೀವು ಎಣ್ಣೆ ಸೇರಿಸ್ಕೋಬಹುದು. ಇವಾಗ ಇಲ್ಲಿ ನೀವು ನೋಡ್ಬೋದು, ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದರಲ್ಲಿ ಚಳಕಾಯಿಯನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ನೀವು ಚಳಕಾಯಿ ಇದರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ, ಬಿಸಿ ಬಿಸಿ ಇರುವಾಗ ಚಳಕಾಯಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಇದರಲ್ಲಿ ನಾವು ಚಮಚ ಏನಾದರೂ ಹಾಕಬೇಕಾದ್ರೆ, ಕೈ ಹಾಕಬೇಕಾದ್ರೆ ತಂಪು ಕೈ, ನೀರಿರುವಂಥ ಕೈ ಅಥವಾ ತಂಪು ಚಮಚನ ಇದಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ಈ ಎಲ್ಲ ಮಸಾಲೆಯನ್ನು ತಣ್ಣಗಾದ ನಂತರ ನಾವು ಈ ಚಳಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಎಲ್ಲ ಸಾಮಗ್ರಿಗಳ ಲಿಸ್ಟನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಈ ಚಳಕಾಯಿಗೆ ಈ ಮಸಾಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಇನ್ನೂ ಸ್ವಲ್ಪ ನೀವು ಚಳಕಾಯಿಯನ್ನು ಸೇರಿಸ್ಕೋಬಹುದು. ಇಲ್ಲ ಅಂದರೆ ಮಸಾಲೆ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ಅಂದರೆ ಕರೆಕ್ಟ್ ಆಗುತ್ತೆ. ಇವಾಗ ಇದನ್ನು ನಾವು ಈ ರೀತಿಯಾಗಿ 2 ರಿಂದ 3 ದಿನ ನಾವು ಇದನ್ನು ಬಿಸಿಲಿಗೆ ಇಡಬೇಕಾಗತ್ತೆ. ಇದು ಯಾವ ರೀತಿ ಇಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಒಂದು ಬಟ್ಟೆ ಕಟ್ಟಿ, ಕಾಟನ್ ಬಟ್ಟೆಯನ್ನು ಕಟ್ಟಿ, ಬಿಳಿ ಬಟ್ಟೆ ಆಗ್ಬೋದು, ಯಾವುದೇ ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಿ ನೀವು ಬಿಸಿಲಿಗೆ ಇಡಿ. ಒಂದು 2 ರಿಂದ 3 ದಿನ ಇಡಬಹುದು ಬಿಸಿಲಿನಲ್ಲಿ. ಇಲ್ಲಾಂದರೆ ಬಿಸಿಲಿಗೆ ಇಡ್ಲಿಕ್ಕೆ ಆಗಲ್ಲ ಅಂದರೆ ನೀವು ಹಾಗೇನೂ ಕೂಡ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ಇದು ಚೆನ್ನಾಗಿರುತ್ತೆ, ಹಾಳಾಗದೆ ಹಾಗೆ
ನೀವು 5 ರಿಂದ 6 ತಿಂಗಳು ಇದನ್ನು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಹಾಳಾಗಲ್ಲ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ ಮತ್ತು ನಾವು ಮಿಕ್ಸ್ ಮಾಡಿದಾಗ ಚಳಕಾಯಿ ಉಪ್ಪಿನಕಾಯಿ ಹೆಚ್ಚು ಕಾಣಿಸ್ತಾ ಇತ್ತು, ಇವಾಗ ಕಡಿಮೆ ಕಾಣಿಸ್ತಾ ಇದೆ. ಯಾಕೆಂದರೆ ನನಗೆ ಆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಚಳಕಾಯಿ ಉಪ್ಪಿನಕಾಯಿನ ಅರ್ಧ ಉಪ್ಪಿನಕಾಯಿ ನಾನು ನನ್ನ ಮಗನಿಗೆ ಕಳಿಸ್ಕೊಟ್ಟಿದ್ದೀನಿ. ಹೀಗಾಗಿ ನಾನು ಇಲ್ಲಿ ಸ್ವಲ್ಪನೇ ಉಪ್ಪಿನಕಾಯಿ ಇದೆ, ಇದನ್ನಿಷ್ಟನ್ನೇ ವಿಡಿಯೋಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀವು ಎಣ್ಣೆಯನ್ನು ಸೇರಿಸಿ ಬಹಳ ದಿನಗಳವರೆಗೆ ಇಡುವುದಾದರೆ ಇದರಲ್ಲಿ ಇನ್ನೂ ಸ್ವಲ್ಪ ನೀವು ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಹಾಕಿ ಇಡಬಹುದು. ಇದು ಬೇಗ ಖಾಲಿಯಾಗಿಬಿಡುತ್ತೆ ನಮ್ಮ ಮಣ್ಣಿನಲ್ಲಿ. ಹೀಗಾಗಿ ನಾನು ಇದಕ್ಕೆ ಎಣ್ಣೆ ಏನು ಮಿಕ್ಸ್ ಮಾಡ್ತಾ ಇಲ್ಲ. ಇವಾಗ ಇದು ಖಾಲಿಯಾಗಿಬಿಡುತ್ತೆ, 1 ತಿಂಗಳಲ್ಲಿ ಅಂದರೆ ಇದು ಖಾಲಿಯಾಗಿಬಿಡುತ್ತೆ. ಹೀಗಾಗಿ ನಾನು ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ತಾ ಇಲ್ಲ, ಹಾಗೆಯೇ ನಾನು ಇಡ್ತಾ ಇದ್ದೀನಿ. ನೀವು ಬಹಳ ದಿನಗಳವರೆಗೆ ಇಡೋದಾದರೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತಣ್ಣಗಾದ ನಂತರ ಇದರಲ್ಲಿ ಮಿಕ್ಸ್ ಮಾಡಿ ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಟರೆ ನೀವು ವರ್ಷ ಪೂರ್ತಿ ಕೂಡ ಈ ಉಪ್ಪಿನಕಾಯಿನ ಇಟ್ಟು ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂಚೂರು ಲೋಳೆ ಇರುತ್ತೆ ಇದು ಚಳಕಾಯಿ ಅಂದರೆ, ಆದರೆ ಒಂಚೂರು ಲೋಳೆ ಇಲ್ಲ ಇದರಲ್ಲಿ. ಲೋಳೆ ಇದೆ ಅಂತ ಒಂಚೂರು ಅನಿಸಲ್ಲ ನಿಮಗೆ. ನಾವು ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಉಪ್ಪಿನಕಾಯಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ನಿಲ್ಲಬೇಕು, ಆ ಥರ ಮಾಡಿದರೆ ಉಪ್ಪಿನಕಾಯಿ ಹಾಳಾಗಲ್ಲ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇಲ್ಲಿ ನೋಡಿ, ನಾನು ಒಂದು ಗ್ಲಾಸಿನ ಜಾರ್ ತೊಗೊಂಡಿದ್ದೀನಿ. ಇದು ಪೂರ್ತಿಯಾಗಿ ಒಣಗಿರಬೇಕು, ಒಂಚೂರು ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಬಿಸಿಲಿಗೆ ಇಟ್ಟರೆ ಚೆನ್ನಾಗಿ ಇದು ಒಣಗುತ್ತೆ. ಇವಾಗ ಇದರಲ್ಲಿ ಉಪ್ಪಿನಕಾಯಿ ಹಾಕಿ ಜಾರ್ ಮುಚ್ಚಳನ ಗಟ್ಟಿಯಾಗಿ ಹಾಕಿ ಇಡಬೇಕಾಗತ್ತೆ. ನಮಗೆ ಪ್ರತಿ ಸಲನೂ ನಾವು ಉಪ್ಪಿನಕಾಯಿ ತೊಗೋಬೇಕಾದ್ರೆ ಇದೇ ಬಾಟಲ್ನಲ್ಲಿ ತೊಗೊಂಡು ತಿನ್ನಬಾರ್ದು. ಯಾಕೆಂದರೆ ಬೇರೆ ಒಂದು ಬಾಟಲ್ನಲ್ಲಿ, ಚಿಕ್ಕದೊಂದು ಬಾಟಲ್ನಲ್ಲಿ ನೀವು ಹಾಕಿ ಇಟ್ಕೊಳ್ಳಿ ದಿನಾಲು ಯೂಸ್ ಮಾಡಲಿಕ್ಕೆ. ಯಾಕೆಂದರೆ ಪ್ರತಿ ಸಲನೂ ನಾವು ಓಪನ್ ಮಾಡೋದು ಬಂದ್ ಮಾಡೋದು ಮಾಡಿದಾಗ ಅದರಲ್ಲಿ ಗಾಳಿ ಹೋಗಿ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಡೈಲಿ ಯೂಸ್ಗೆ ಅಂತ ಒಂದು ಚಿಕ್ಕ ಬಾಟಲ್ನಲ್ಲಿ ಹಾಕಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಉಪ್ಪಿನಕಾಯಿ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆ ತೊಗೊಳ್ಳಿ, ಇಲ್ಲಾಂದರೆ ಗಾಜಿನ ಪಾತ್ರೆಯನ್ನು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಪಾತ್ರೆ ಆಗಲಿ ಹಿತ್ತಾಳೆ ಪಾತ್ರೆಯೇ ಆಗಲಿ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.